ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಫಾರ್ ಪಬ್ಲಿಕ್ ಈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದ್ರೂ ಗೃಹಲಕ್ಷ್ಮಿದು ಅಮೌಂಟ್ ಏನಾದ್ರೂ ಬರ್ತಿತ್ತಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿವರೆಗೂ ಬಂದಿತ್ತು. ಸೊ ನೆಕ್ಸ್ಟ್ 11ನೇ ಕಂತಿನ ಅಮೌಂಟ್ ಬರ್ಬೇಕಾಗಿರುತ್ತೆ. ಸೊ ಆ ಅಮೌಂಟ್ ಬರ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಹೊಸ ರೂಲ್ಸ್ ಏನಾಗಿದೆ ಆಡ್ ಆಗಿದೆ. ಸೊ ಆ ರೂಲ್ಸ್ ಗಳು ಏನೇನು ಮತ್ತೆ ಯಾವ ತರ ಆ ರೂಲ್ಸ್ ಗಳನ್ನ ಅಪ್ಲೈ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಏನಂತಂದ್ರೆ ಈ ಒಂದು ಕೆಲಸನ ಜೂನ್ 30 ಒಳಗಾಗಿ ನೀವು ಮಾಡ್ಬೇಕಾಗತ್ತೆ ಕೆಲಸನ. ಸೊ ಅದಾದ್ಮೇಲೆ ನೀವು ಮಾಡ್ತೀರಾ ಅಂತಂದ್ರೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಆ ಇನ್ಫಾರ್ಮೇಶನ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದು ಗೊತ್ತಾಯ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಕೆಲಸನ ಕಂಪ್ಲೀಟ್ ಆಗಿ ಮಾಡ್ಕೊಂಡು ನೀವು ನಿಮ್ಮ ಫೋನಲ್ಲೇ ಮಾಡ್ಕೋಬಹುದು. ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹೌದು, ನೀವೇನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿದು ಅಮೌಂಟ್ ಬರ್ತಾ ಇತ್ತಪ್ಪ ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಈ ಕೆಲಸನ ಮಾಡ್ಲೇಬೇಕಾಗತ್ತೆ. ಸೊ ಗೃಹಲಕ್ಷ್ಮಿಗೆ ಏನಪ್ಪಾ ಅಂತಂದ್ರೆ ಬೇಕಾಗಿಂತ ಡಾಕ್ಯುಮೆಂಟ್ಸ್ ಏನೇನಿತ್ತು ಅಂತಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಇದೆಲ್ಲ ಕಂಪಲ್ಸರಿ ಇತ್ತು. ಸೊ ಇವಾಗ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಏನಾಗಿರ್ಬೇಕು, 100% ಆಗಿ KYC ಆಗಿರ್ಬೇಕು. ಸೊ ಅದೇನಂತಾರೆ ನಾನು ಹಳೆ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಸೊ KYC ಕಂಪಲ್ಸರಿ ಆಗಿ ಆಗ್ಲೇಬೇಕು ಅಂತ. ಸೊ ಅದೇ ರೀತಿ ನಿಮ್ಮ ರೇಷನ್ ಕಾರ್ಡ್ಗೆ KYC ಕಂಪಲ್ಸರಿ ಆಗಿ ಆಗ್ಲೇಬೇಕು. ಸೊ ಮೊದಲಿಗೆ ನೀವು ಏನಪ್ಪಾ ಅಂತಂದ್ರೆ KYC ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಆಗಿದೆಯಾ KYC ಇಲ್ವಾ ಅಂತ. ಸೊ ಎಷ್ಟು ಜನ ಮೆಂಬರ್ಸ್ ಇರ್ತಾರಲ್ಲ ಅಷ್ಟು ಮೆಂಬರ್ಸ್ಗೂ KYC ಕಂಪಲ್ಸರಿ ಆಗಿ ಆಗಿರ್ಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಲೋಸ್ ಆಗತ್ತೆ. ಸೊ ಕ್ಲೋಸ್ ಆಯ್ತಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಗೆ ಬರಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿ, ಮೊದಲಿಗೆ ಏನ್ ಮಾಡಿ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಕ್ರೋಮ್ ಅಲ್ಲಿ ಆಹಾರ ಅಂತ ಸರ್ಚ್ ಮಾಡಿ. ಸೊ ಆಹಾರ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಸರ್ವಿಸಸ್ ಅಂತ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಒಂದು ಹೊಸ ವೆಬ್ಸೈಟ್ ಬರುತ್ತೆ. ಸೊ ahara.kr.nic.in ಅಂತ ಒಂದು ವೆಬ್ಸೈಟ್ ಸರ್ವಿಸಸ್ ಅಂತ ಅದೊಂದು ಸಬ್ ಕ್ಯಾಟಗರಿ. ಸೊ ಸರ್ವಿಸಸ್ ಅಂತ ಆದ್ಮೇಲೆ ನಿಮ್ಗೆ ಇಲ್ಲಿ 3 ಲೈನ್ಸ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಸ್ಟೇಟಸ್ ಅಂತ ಇಲ್ಲಿ ನಿಮ್ಗೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಬೇರೆ ಲಿಂಕ್ಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ರೀತಿ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ 2 ರೀತಿಯಾಗಿ ನೀವು ನಿಮ್ಮ ಸರ್ವಿಸಸ್ ಅನ್ನ ನೋಡ್ಕೋಬಹುದು. ಇಲ್ಲಿ ವಿತ್ OTP ಇದೆ, ವಿತೌಟ್ OTP ಇದೆ. ಸೊ ವಿತ್ OTP ಅಂತಂದ್ರೆ ರೇಷನ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ನಂಬರ್ಗೆ OTP ಬರುತ್ತೆ, ಅದು ಕಂಪಲ್ಸರಿ. ಸೊ ವಿತೌಟ್ OTP ಕೊಟ್ರಪ್ಪ ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ಇಲ್ಲಿ ನೋಡಬಹುದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಗೋ ಅಂತ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ರೇಷನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅಂದ್ರೆ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ. ಆಕ್ಟಿವ್ ಇದೆಯಾ, ಹೋಲ್ಡ್ ಅಲ್ಲಿ ಇದೆಯಾ, ಇಲ್ಲ ರಿಜೆಕ್ಟ್ ಆಗಿದೆಯಾ, ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಅಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ನೋಡಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಎಷ್ಟು ಮೆಂಬರ್ಸ್ KYC ಆಗಿದೆ, ಎಷ್ಟು ಮೆಂಬರ್ಸ್ ಪೆಂಡಿಂಗ್ ಅಲ್ಲಿ ಇದೆ. ಅದೇ ರೀತಿ ಅದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಸೊ ಪೆಂಡಿಂಗ್ ಇರುವಂತ KYC ಗಳನ್ನ 100% KYC ಗಳನ್ನ ನೀವು ಮಾಡಬೇಕಾಗತ್ತೆ. ಸೊ KYC ಯಾವ ತರ ಮಾಡೋದು ಏನು ಅನ್ನೋದನ್ನ ನಾನು ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಬೇಕಂತಂದ್ರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಏನಂತಂದ್ರೆ ನೀವು KYC ಮಾಡ್ಬೇಕಾಗತ್ತೆ ಜೂನ್ 30 ಒಳಗಡೆ ಮಾತ್ರ. ಅದೇ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಬೇಗ ಬೇಗ KYC ಅನ್ನ ಮಾಡ್ಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ಡೇಟೆಡ್ ಆಗಿ ಇಟ್ಟಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾಗ್ಬೋದು, ಬ್ಲಾಕ್ ಆಗ್ಬೋದು, ಇಲ್ಲ ಹೋಲ್ಡ್ ಆಗ್ಬೋದು, ಇಲ್ಲ ರಿಜೆಕ್ಟ್ ಆಗ್ಬೋದು. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೇಗ ಬೇಗ KYC ಅನ್ನ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.